ಗೃಹಲಕ್ಷ್ಮಿ ಕಾಸು, ಇನ್ನೊಂದು ಕಡೆಗೆ ಚಿಟ್ ಫಂಡ್ ಈಗ ಹೊಸದಾಗಿ ಬರ್ತಾ ಇದೆ. MSILನಿಂದ ನಯಾ ಚಿಟ್ ಫಂಡ್ ಸ್ಕೀಮ್ ಇದು. ಸೊ ಕೇರಳ ಮಾದರಿಯ ಚಿಟ್ ಫಂಡ್ ಕರ್ನಾಟಕದಲ್ಲಿ ಆರಂಭವಾಗ್ತಾ ಇದೆ. ಏಪ್ರಿಲ್ ತಿಂಗಳಿನಿಂದ ಜಾರಿ ಆಗಲಿದೆ ಚಿಟ್ ಫಂಡ್ ಸ್ಕೀಮ್. ಸ್ವಸಹಾಯ ಸಂಘಗಳ ಮೂಲಕ ಚಿಟ್ ಫಂಡ್ ಉದ್ಯಮ ಬಲವರ್ಧನೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿ. ಗೃಹಲಕ್ಷ್ಮಿ ಕಾಸು, ಇನ್ನೊಂದು ಕಡೆಗೆ ಸರ್ಕಾರಿ ಚಿಟ್ ಫಂಡ್. ಸ್ವಸಹಾಯ ಸಂಘಗಳ ಮೂಲಕ ಚಿಟ್ ಫಂಡ್ ಉದ್ಯಮ ಬಲವರ್ಧನೆ ಮಾಡೋಕ್ಕೆ ಮುಂದಾಗ್ತಾ ಇದ್ದಾರೆ. ಏಪ್ರಿಲ್ ತಿಂಗಳಿನಿಂದ ಜಾರಿ ಆಗಲಿದೆ ಅಂತ ಈ ಚಿಟ್ ಫಂಡ್ ಸ್ಕೀಮು. ಕೇರಳ ಮಾದರಿಯಲ್ಲೇ ಈ ಚಿಟ್ ಫಂಡನ್ನು ಕರ್ನಾಟಕದಲ್ಲಿ ಶುರು ಮಾಡೋಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ MSILನಿಂದ ಚಿಟ್ ಫಂಡ್ ಹೇಗಿರಲಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ಒಂದಿಷ್ಟು ಡೀಟೇಲ್ಸನ್ನು ಕೊಡ್ತೀವಿ. ಒಂದು ಕಡೆಗೆ ಗೃಹಲಕ್ಷ್ಮಿ ಕಾಸು, ಅದನ್ನು ನೀವು ಬೇಕಿದ್ರೆ ಸರ್ಕಾರಿ ಚಿಟ್ ಫಂಡಲ್ಲಿ ಹೂಡಬಹುದು ಅಥವಾ ಬೇರೆ ದುಡ್ಡನ್ನು ಹಾಕ್ಕೊಳ್ಬೋದು. ಸೊ ಗೃಹಲಕ್ಷ್ಮಿ ಹಣ ಬರ್ತಾ ಇರೋದ್ರಿಂದ ಮಹಿಳೆಯರಲ್ಲಿ ಹಣ ಲಭ್ಯ ಇದೆ. ಓಕೆ, ಆ ಸ್ಕೀಮು ಅಂದರೆ ನೀವು ಹೇಳಿದ್ದೇನು, ಮಹಿಳೆಯರ ಉದ್ಧಾರ ಆಗಬೇಕು, ಮಹಿಳೆಯರ ಸಬಲೀಕರಣ ಆಗಬೇಕು ಅಂತ ಹೇಳಿ. ಓಕೆ, ಸರ್ಕಾರಿ ಸ್ವಾಮ್ಯದ MSILನಿಂದ ಚಿಟ್ ಫಂಡ್ ಉನ್ನತೀಕರಣಕ್ಕೆ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಕೇರಳ ಮಾದರಿಯ ಚಿಟ್ ಫಂಡ್ ನಡೆಸೋಕೆ ಈಗ ನಿರ್ಧಾರವನ್ನು ಮಾಡಿಕೊಳ್ತಾ ಇದ್ದಾರೆ. ಕೇರಳ ಮಾದರಿಯಲ್ಲಿ ಯಾಕೆ ಕರ್ನಾಟಕದ ಮಾದರಿ ಆಗಬಾರ್ದು? ಓಕೆ, ಕೇರಳದಲ್ಲಿ 40,000 ಕೋಟಿ ವಹಿವಾಟು ನಡೆಸಲಾಗುತ್ತೆ. ಇಲ್ಲಿದೆ ಮಜಾ. ಸೊ ಕರ್ನಾಟಕದಲ್ಲಿ ಸದ್ಯ ಚಿಟ್ ಫಂಡ್ ಉದ್ಯಮ 300 ಕೋಟಿ ಇದೆ. ಇದನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಈಗ ಪ್ಲ್ಯಾನು. 10,000 ಕೋಟಿಯಷ್ಟು ಲಾಭದಾಯಕವಾಗಿ ಮಾಡುವಂಥ ಉದ್ದೇಶ ಈಗ ಸರ್ಕಾರ ಹೊಂದಿದೆ. MSIL ಮೂಲಕವಾಗಿ ಸ್ವಸಹಾಯ ಸಂಘಗಳ ಮೂಲಕ ಚಿಟ್ ಫಂಡ್ ಉದ್ಯಮವನ್ನು ಬಲಪಡಿಸೋದು. ಏಪ್ರಿಲ್ನಲ್ಲಿ ನಯಾ ರೂಪದಲ್ಲಿ ಚಿಟ್ ಫಂಡ್ ಬಿಸ್ನೆಸ್ ಬರಲಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ 2,000 ರೂಪಾಯಿ ನಿಮಗೆ ಕೊಡ್ತಾ ಇದ್ದಾರಲ್ವಾ, ಅದು ಈಗ ಸರ್ಕಾರದ ಕಣ್ಣಿಗೆ ಕುಗ್ತಾ ಇದೆ. ಅವರೇ ಕೊಟ್ಟು ಅದೇ ದುಡ್ಡು ಕಣ್ಣಿಗೆ ಕುಗ್ತಾ ಇದೆ. ಅದೇ ದುಡ್ಡನ್ನು ನೀವು ಚಿಟ್ ಫಂಡಲ್ಲಿ ಹಾಕಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಿಮ್ಮ ಇಷ್ಟ. ಇದು MSIL ಮೂಲಕ ಮಾಡ್ತಾ ಇರುವಂಥ ಚಿಟ್ ಫಂಡು. ಇದು ಯಾವ್ಯಾವ ರೂಪ ಮತ್ತೆ ಪಡ್ಕೊಳ್ಳುತ್ತೋ ಅಂತ ಗೊತ್ತಿಲ್ಲ. ಚಿಟ್ ಫಂಡ್ ಹೆಸರಿನಲ್ಲಿ ಇನ್ನೇನೇನಾಗುತ್ತೋ. MSILದಲ್ಲಿ ಈಗಾಗಲೇ ನಾನು ಬಂದಮೇಲೆ ಪ್ರಾರಂಭ ಮಾಡಿದ್ದಲ್ಲ, ಮೊದಲಿಂದ ಚಿಟ್ ಫಂಡ್ ಇತ್ತು. ಅಲ್ಲಿ ಆ ಚಿಟ್ ಫಂಡ್ ಸುಮಾರು 200 ಕೋಟಿ ರೂಪಾಯಿ 300 ಕೋಟಿ ರೂಪಾಯಿ ವಹಿವಾಟು ಮಾಡ್ತಾಯಿತ್ತು. ಇಲ್ಲೇ ಅದು ಅದರಲ್ಲಿ ಇನ್ನೊಂದು ಏನಾಗಿತ್ತು ಅಂದರೆ ಮ್ಯಾನ್ಯುವಲ್ ಇತ್ತು. ಮ್ಯಾನ್ಯುವಲ್ನಲ್ಲಿ ಭಾಳ ರಿಸ್ಕ್ ಇದೆ. ಈಗ ಎಲ್ಲೋ ಯಾರೋ ಒಂದು ಕಡೆ, ಯಾಕಂದರೆ ಜನರ ಹಣ ಇವತ್ತೊಂದು ದಿವಸ ನಾವು ಭಾಳ ಜವಾಬ್ದಾರಿಯಿಂದ ಇದು ಮಾಡಬೇಕಾಗ್ತದೆ. ಪಕ್ಕದ ಕೇರಳದಲ್ಲಿ ಸುಮಾರು 40,000 ಕೋಟಿ ರೂಪಾಯಿ ಅಷ್ಟು ವಹಿವಾಟು ಮಾಡ್ತಾರಲ್ಲಿ. ಅಲ್ಲಿ ಅವ್ರನ್ನ ನಾನು ಕನ್ಸಲ್ಟೆಂಟ್ ಇದು ಮಾಡಿ ಅದೆಲ್ಲವೂ ಆಟೋಮೇಷನ್ ಮಾಡಿ, ಈಗ ಎಲ್ಲ ಕಂಪ್ಯೂಟರೈಸೇಷನ್ ಮಾಡಿ ಆಟೋಮೇಷನ್ ಮಾಡಿ ಇವತ್ತು ಅದನ್ನು ಇದು ಮಾಡ್ತಾಯಿದ್ದೀವಿ. ಆ ಚಿಟ್ ಫಂಡು ಇವತ್ತು ದಿವಸ ಏನು 200-300 ಕೋಟಿ ಇದೆ. ಈಗ ಹಳ್ಳಿಯಲ್ಲಿರುವಂಥ ಸ್ವಸಹಾಯ ಗುಂಪುಗಳಿದ್ದಾವೆ, ಹೆಣ್ಮಕ್ಳ ಸ್ವಸಹಾಯ ಗುಂಪು, ಅವ್ರಿಗೂ ಕೂಡ ಒಂದು ಮಾರ್ಜಿನನ್ನು ಅವ್ರಿಗೂ ಕೂಡ ವ್ಯಾಪಾರದಲ್ಲಿ ಪಾಲ್ಗೊಂಡು ಕೊಡುವಂಥದ್ದು. ಮತ್ತು ಈಗ ನಮ್ಮೆಲ್ಲ ಸ್ಕೀಮ್ಸು ಬಂದಿದ್ದಾವೆ, ಗೃಹಲಕ್ಷ್ಮಿ ಯೋಜನೆ ಅದೆಲ್ಲ ಬಂದಿದ್ದಾವೆ. ಜನರ ಮಹಿಳೆಯರ ದುಡ್ಡಿದೆ, ಅವರೆಲ್ಲರೂ ಕೂಡ ಸುರಕ್ಷಿತವಾಗಿ, ನಾನು ಹೇಳ್ತೀನಿ, ಸುರಕ್ಷತೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೀವಿ. ಫುಲ್ ಪ್ರೂಫ್ ಆಗಿ ಇವತ್ತು ದಿವಸ ಅವರು ಆ ಚಿಟ್ ಫಂಡ್ನಲ್ಲಿ ಇವತ್ತು ದಿವಸ ಹೂಡಿಕೆ ಮಾಡ್ಬೋದು, ಲಾಭ ಗಳಿಸ್ಬೋದು. ಆ ದಿಶೆಯಲ್ಲಿ ಒಂದು MSILನಲ್ಲಿ ಇದನ್ನು ಮಾಡಿದ್ದೀವಿ. ನನ್ನ ಸಹೋದ್ಯೋಗಿ ಪವಿತ್ರ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾಯಿದ್ರು. ಪವಿತ್ರ, ಏನು ಸ್ಕೀಮು, ಏನು ಮಾಡಬೇಕು ಅಂತಿದ್ದಾರೆ, ಹೇಗಿರುತ್ತೆ ಈ ಸ್ಕೀಮು? ಅರುಣ್, ಇವಾಗ ಕೇರಳದಲ್ಲಿ ಬರೋಬ್ಬರಿ 40,000 ಕೋಟಿಯಷ್ಟು ವಹಿವಾಟು ನಡೀತಾ ಇದೆ, ಅಂದ್ರೆ ಈ ಚಿಟ್ ಫಂಡ್ ವ್ಯವಹಾರದಿಂದಲೇ. ಸೊ ಹಾಗಾಗಿ ಕರ್ನಾಟಕದಲ್ಲೂ ಕೂಡ MSILನಿಂದ ಆಲ್ರೆಡಿ ಆ ಚಿಟ್ ಫಂಡ್ ನಡೀತಾ ಇದೆ. ಬಟ್ ಅದು ಮ್ಯಾನ್ಯಲ್ ಆಗಿ, ಅಂದ್ರೆ ಜನರು ನೇರವಾಗಿ ದುಡ್ಡು ಕೊಟ್ಟು ಕಟ್ಟುವಂಥದ್ದು. ಸೊ ಹಾಗಾಗಿ ಅದರಿಂದ ಸಾಕಷ್ಟು ಲೋಪದೋಷಗಳು ಇದ್ವು. ಹಾಗಾಗಿ ಕೇರಳದಲ್ಲಿ ಯಾವ ರೀತಿ ಆಟೋಮೇಷನ್ ಆಗಿ ಮಾಡ್ತಾ ಇದ್ದಾರೆ ಅದನ್ನ ಸ್ಟಡಿ ಮಾಡಿ ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯಾಗಿ ಡಿಜಿಟಲೀಕರಣವನ್ನ ಮಾಡಿ ಏನಾದ್ರು ಮಾಡೋದಕ್ಕೆ ಸಾಧ್ಯವ ಏನು ಅನ್ನುವಂತಹ ಪ್ಲಾನ್ ನಡೀತಾ ಇದೆ. ಏಪ್ರಿಲ್ ನಲ್ಲಿ ಈ ಹೊಸ ಚಿಟ್ ಫಂಡ್ ನ ಹೊಸ ಸ್ವರೂಪದಲ್ಲಿ ಬರುತ್ತೆ. ಜೊತೆಗೆ ಎಸ್ಪೆಷಲಿ ಮಹಿಳೆಯರಿಗೆ ಗೃಹಲಕ್ಷ್ಮಿಯ ದುಡ್ಡು ಏನಿದೆ ಸರ್ಕಾರ ಕೊಡ್ತಾ ಇದೆ ಅದನ್ನ ಹೂಡಿಕೆ ಮಾಡುವ ರೀತಿಯಲ್ಲಿ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಬರೋಬ್ಬರಿ ಇನ್ನೊಂದು 2 ವರ್ಷದಲ್ಲಿ ಸುಮಾರು 10,000 ಕೋಟಿಯಷ್ಟು ವಹಿವಾಟು ನಡೆಸಬೇಕು ಅನ್ನುವಂಥದ್ದು ಪ್ಲಾನ್ ಇದೆ. ಯಾರು ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.